ಜೊತೆ ಮಾತಾಡೋ ಟೈಮ್ ಹಾಗೆ ಮೂಡ್ ಎರಡೂ ಇದೆ ಅಂತಂದ್ರೆ ನಾನು ಮಾತಾಡ್ತೀನಿ. ಇಲ್ಲ ಅಂತಂದ್ರೆ ಆಗ್ಲೂ ಮಾತಾಡ್ತೀನಿ. ಬಟ್ ಇದು ತಮಾಷೆ ವಿಷಯ ಅಲ್ಲ ಮೊಮಿನ್ಲಾ. ಅದೇನು ಹೇಳು ಮಾನ್ಸಿ. ನೀವು ದೇವಸ್ಥಾನಕ್ಕೆ ಹೋಗಿದ್ರಿ ಅಲ್ವಾ? ಐ ಮೀನ್ ಯಾವುದೋ ಹೊಸ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರಿ ಬಂದ್ರಿ. ಅದಕ್ಕೇನು ಇವಾಗ? ಏನಿಲ್ಲ, ಪ್ರಸಾದನೇ ತರಲಿಲ್ವಲ್ಲ ಮೊಮಿನ್ಲಾ. ಅಷ್ಟೇ ನಾನು ಇಂದ್ರಗಳೇ, ನೆಕ್ಸ್ಟ್ ಟೈಮ್ ತಂದ್ಕೊಡ್ತೀನಿ. ಯು ಮೀನ್ ನೆಕ್ಸ್ಟ್ ಟೈಮು ನೀವು ಅದೇ ದೇವಸ್ಥಾನಕ್ಕೆ ಹೋಗ್ತೀರಾ? ವೇಟ್ ಮೊಮಿನ್ಲಾ, ಅದು ಯಾವ ದೇವಸ್ಥಾನ ಅಂತ ಹೇಳಿ ನಾನು ಗೂಗಲಲ್ಲಿ ಚೆಕ್ ಮಾಡ್ತೀನಿ. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಬರೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ದಟ್ಸ್ ಓಕೆ ಮೊಮಿನ್ಲಾ, ಐ ವಾಸ್ ಜಸ್ಟ್ ಪೂಲಿಂಗ್ ಯುವರ್ ಲೆಗ್. ಪ್ರಸಾದ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಹಬಿ, I'll ask you a question. Sure, shoot. I'm ready for the quiz. ಕ್ವಿಜ್ ಅಲ್ಲ ಹರ್ಷ, ಕಾಮನ್ ಸೆನ್ಸ್. ಕೇಳು. ನಮ್ಮವರು ನಮ್ಮಿಂದಾನೇ ವಿಷಯ ಮುಚ್ಚಿಟ್ರೆ ಬೇಜಾರಾಗತ್ತಾ ಆಗಲ್ವೋ? ಅಫ್ಕೋರ್ಸ್ ಆಗುತ್ತೆ. ಹಾಗಾದ್ರೆ ನೀನು ಆ ಥರ ಮಾಡಬೇಡ ಹರ್ಷ. ಯಾವತ್ತೂ ನನ್ನ ಹತ್ರ ಏನನ್ನೂ ಮುಚ್ಚಿಡ್ಬೇಡ. ಇನ್ಫ್ಯಾಕ್ಟ್ ಯಾರು ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲ ವಿಷಯ ಹೇಳ್ಕೊತಾರೋ ಅವರೇ ನಮ್ಮವರು. ಪ್ರಾಮಿಸ್ ಮಾಡು ನೀನು ಹಂಗೆ ಮಾಡಲ್ಲ ಅಂತ. ಪ್ರಾಮಿಸ್ ಮಾನ್ಸಿ. ಆದರೆ ನೀನು ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಮಾನ್ಸಿ. ಬಟ್ ಐ ಆಮ್ ಟೆಲ್ಲಿಂಗ್ ಯು ಒನ್ ಥಿಂಗ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಾನು ಇದುವರೆಗೂ ಏನು ಮುಚ್ಚಿಟ್ಟಿಲ್ಲ, ಮುಂದೆ ಏನು ಮುಚ್ಚಿಡಲ್ಲ. ಐ ನೋ ಹರ್ಷ, ನೀನು ನನ್ನ ಹತ್ರ ಏನು ಮುಚ್ಚಿಟ್ಟಿಲ್ಲ ಅಂತ. ಬಟ್ ಇದನ್ನೇ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಮಾಮ್ ಇನ್ ಲಾ, ಬ್ರೋ ಇನ್ ಲಾ, ಇವರೆಲ್ಲ ಸಿಂಪಲ್ ಆಗಿ ಕಂಡ್ರು ಒಳಗಡೆ ಅದೇನೋ ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದಾರೆ. ಐ ಆಮ್ 100% ಶ್ಯೂರ್. ಏನು ಮತ್ತೆ ಅದೇ ಚೀಟಿನಾ? ಹ್ಞೂ ರಮ್ಯಾ, ಅದೇ ಚೀಟಿ, ಅದೇ ಆಟೋ ಡ್ರೈವರು, ಅದೇ ಕನಸು, ಅದೇ ಹುಚ್ಚ. ನಂಗೊಂದು ಅರ್ಥ ಆಗ್ತಿಲ್ಲ ಕಣೆ, ಏನ್ ನಡೀತಿದ್ಯಾ ಇಲ್ಲಿ? ಅನು, ನಂಗೆ ಯಾಕೋ ಜೇಂಡೆ ಸರ್ ಮೇಲೆ ಅನುಮಾನ. ಈ ಥರ ಎಲ್ಲ ಮಾಡಿದ್ರೆ ನೀನ್ ತಲೆ ಕೆಡ್ಸ್ಕೊಂಡು ಆರ್ಯ ಸರಿಂದ ದೂರ ಆಗ್ತೀಯ ಅಂತ ಏನಾದ್ರೂ ಮಾಡ್ತಿರ್ಬೋದಾ? ಇಲ್ಲ ರಮ್ಯಾ, ಜೇಂಡೆ ಸರ್ಗೆ ಈ ಥರ ಸುತ್ತಿ ಬಳಸಿ ಮಾತಾಡೋ ಗುಣ ಇಲ್ಲ. ನನ್ಗೆ ಯಾಕೋ ನಮ್ ಕಣ್ಣಕ್ಕೆ ಕಾಣ್ದೇ ಇರೋದು, ನಮ್ ಬುದ್ಧಿಗೆ ಎಟ್ಟಕ್ತಾ ಇರೋದು ಬೇರೆ ಏನೋ ಇದೆ ಅಂತ ಅನಿಸ್ತದೆ ಕಣೆ. ಅಂದ್ರೆ ಅಂದ್ರೆ ಆರ್ಯ ಸರು ಲಂಡನ್ಗೆ ಹೋಗದೆ ವಾಪಸ್ ಬಂದಿತ್ತು. ಪಿಜ್ಜಾ ಬಾಯ್ ಡೆಲಿವರಿ ಡ್ರೆಸ್ಸಲ್ಲಿ ಬಂದು ನನ್ನ ಮೀಟ್ ಮಾಡಿತ್ತು. ಬಾಡಿ ಗಾರ್ಡ್ಸ್ ನಮ್ಮ ಮನೆಗೆ ಬಂದಿತ್ತು. ಮತ್ತೆ ಆರ್ಯ ಸರ್ ಅಷ್ಟೊತ್ತಲ್ಲಿ ಟೀ ಮಾಡಕ್ ಬಂದಿತ್ತು. ನನಗೆ ಯಾಕೋ ಒಂದಕ್ಕೊಂದು ಕನೆಕ್ಟೇ ಆಗ್ತಿಲ್ಲ ಕಣೆ. ಆದ್ರೆ ಒಂದಂತೂ ಅರ್ಥ ಆಗ್ತಿದೆ, ಇದೆಲ್ಲದ್ರ ಹಿಂದೆ ಏನೋ ಬಲವತ್ ಕಾರಣ ಮಾತ್ರ ಇದೆ. ಆರ್ಯ ಸರ್ ಮೇಲೆ ಅನುಮಾನನಾ? ಅದು ಹಾಗಲ್ಲ ಕಣೆ, ನನಗದನ್ನು ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನನಗೆ ಆರ್ಯ ಸರ್ ಹತ್ರ ಮಾತಾಡೋರ್ಗೂ ನೆಮ್ಮದಿ ಇಲ್ಲ ರಮ್ಯಾ. ನಮ್ ಎಲ್ರಿಗೂ ಗೊತ್ತಿಲ್ಲದೆ ಇರೋಂಥ ಬದುಕು, ವ್ಯಕ್ತಿತ್ವ ಆರ್ಯ ಸರ್ಗಿದೆ ಅಂತ ಬೇರೆ ಯಾರಾದ್ರೂ ಹೇಳಿದ್ರೆ ಅದನ್ನ ನನ್ನ ಕೈಲಿ ಮಾತ್ರ ನಂಬಕ್ಕಾಗಲ್ಲ ರಮ್ಯಾ. ನೀನ್ ಇದನ್ನೆಲ್ಲ ತಲೆಗೆ ಹಾಕೊಂಡು ನೆಮ್ಮದಿ ಹಾಳು ಮಾಡ್ಕೋಬೇಡ. ಆರ್ಯ ಸರ್ ಹತ್ರನೇ ಮಾತಾಡ್ತೀನಿ ಅಂತ ಹೇಳ್ದಲ್ಲ, ಅಷ್ಟ್ ಮಾಡು. ಪುಷ್ಪ, ಒಂದು ನಿಮಿಷ ಕೂತ್ಕೋ, ಒಂದು ವಿಷಯ ಮಾತಾಡಬೇಕು.
ಹಾಂ ಗೆಳೆಯ ಕೈಗೆ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ತಗೋತಾ ಇಲ್ಲ. ಅವತ್ತು ನಾನು ನೀಲನ್ನ ಭೇಟಿ ಮಾಡಿ ಬಂದೆ ನೋಡು, ಅವತ್ತಿಂದ ಅವನು ಒಂದು ಫೋನ್ ಮಾಡಿಲ್ಲ, ಮನೆ ಕಡೆನೂ ಬಂದಿಲ್ಲ. ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ಬೇಕು. ಸುಬ್ಬು, ನೀಲು ಬೇಜಾರು ಮಾಡ್ಕೊಳ್ಳೋಂಥ ಹುಡುಗ ಅಲ್ಲ. ಅವನಿಗೇನಾರು ಬೇಜಾರಾದರೆ ಎದುರಿಗೆ ಹೇಳ್ಬಿಡ್ತಾನೆ ಅಷ್ಟೇ. ಮೀರಾ ಮೇಡಮು ಸಹಾಯ ಮಾಡ್ತೀನಿ ಅಂದರು, ಅವ್ರದ್ದು ಸುದ್ದಿನೇ ಇಲ್ಲ. ಸುಬ್ಬು, ಇಂಥ ವಿಷಯಗಳಲ್ಲಿ ನಾವೇ ಒಂದು ಹೆಜ್ಜೆ ಮುಂದೆ ಇಡಬೇಕು. ಅವರೆಲ್ಲ ಎಷ್ಟು ದೊಡ್ಡ ದೊಡ್ಡ ಮನುಷ್ಯರು, ಅವ್ರು ನಮ್ಮ ವಿಷಯ ನೆನೆಸ್ಕೊಂಡು ಫೋನ್ ಮಾಡ್ತಾರಾ? ಅದಕ್ಕೆ ನೇರವಾಗಿ ಆರ್ಯ ಸರ್ನೇ ಭೇಟಿ ಮಾಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಹಾಂ, ಇದನ್ನೇ ನಾನು ಅವತ್ತು ಹೇಳಿದ್ದು. ಆರ್ಯ ಸರ್ ಆದರೆ ಫಟಾಫಟ್ ಅಂತ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಹಾಂ ಅಪ್ಪ, ಮಲ್ಕೋ. ನಿದ್ದೆಯಲ್ಲಿ ಯಾವ ತೀರ್ಮಾನನೂ ತಗೋಬೇಡ. ಇಲ್ಲ ಪುಷ್ಪ, ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಏನೇ ಆದರೂ ಆರ್ಯ ಸರ್ನೇ ಭೇಟಿ ಮಾಡಬೇಕು ಅಂತ. ನಿಜನ ಈ ಮಾತು? ನಿನ್ನ ಮಗಳ ಥರ ಮಾತು ಚೇಂಜ್ ಮಾಡಲ್ಲ ತಾನೇ? ಏನೇ ಮಗಳ ಥರ? ಹಾಂ, ಬೆಳಗ್ಗೆ ಆಫೀಸ್ಗೆ ಹೋಗಲ್ಲ ಅಂದ್ಲು, ಆಮೇಲೆ ಹೋಗ್ಬಿಟ್ಟು ಬಂದ್ಲು, ಆಮೇಲೆ ಮಾತಾಡೋಕ್ಕೆ ಮೂಡಿಲ್ಲ ಅಂತ ಕೂತಿದ್ಲು. ರಮ್ಯನ ಜೊತೆ ಹೋಗಿ ಎಷ್ಟೊತ್ತಾಯ್ತು ಮಾತಾಡ್ಕೊಂಡೇ ಕುಂತವಳು, ಇನ್ನೂ ಬಂದಿಲ್ಲ. ಅವರು ಹುಡುಗರು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ದೊಡ್ಡವರು, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಅಪ್ಪ, ನೀನು ಆಕಳಿಸ್ತಿರೋದನ್ನ ನೋಡೋಕ್ಕಾಗ್ತಿಲ್ಲ. ನಿನ್ನ ಬಾಯಿಲಿ ಬ್ರಹ್ಮಾಂಡನೇ ಕಾಣ್ತೈತೆ. ಹೋಗಿ ಮಲ್ಕೋ. ನಾಳೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು ಕಣೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ಸೀರೆಗಳ ಪಾರ್ಸಲ್ ಬಂದಿದೆ, ತರಬೇಕು. ಸುಬ್ಬು, ನಾನು ಮದುವೆ ಆದಾಗ್ಲಿಂದ ನೋಡ್ತಾ ಇದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡೋದು ಬಿಟ್ಟು ಒಂದಿನ ಹಬ್ಬ ಹುಣ್ಣಿಮೆ ಅಂತ ರಜಾ ಹಾಕಿ ಕಣ್ತುಂಬ ನಿದ್ದೆ ಮಾಡಿರೋದನ್ನ ನಾನು ನೋಡಿಲ್ಲ. ಒಂದು ಸಲ ಮಗಳ ಜವಾಬ್ದಾರಿ ಎಲ್ಲ ಮುಗಿಲಿ, ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಪುಷ್ಪ, ಅನು ಬಂದ್ಲಾ? ಹಾಂ, ಆಗಲೇ ನಾನು ಇನ್ನೇನು ಹೇಳಿದ್ದು, ರಮ್ಯನ ಜೊತೆ ಮಾತಾಡ್ಕೊಂಡು ಕುಂತವಳೆ, ಇನ್ನೂ ಬಂದಿಲ್ಲ ಅಂತ. ಸುಬ್ಬು, ಏ ಸುಬ್ಬು, ನಿನ್ನ ಜಾಗದೊಳಗೆ ಮಲ್ಕೋ. ಜೊತೆ